ನೋಟಿಸ್ ಕೊಟ್ಟರು ರಾಜ್ಯ ಬಿಜೆಪಿಯಲ್ಲಿ ನಿಲ್ಲದ ಬಣ ಜಗಳ ಇವತ್ತು ಮತ್ತೆ ರೆಬಲ್ ಯತ್ನಾಳ್ ಬಣದಿಂದ ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಮತ್ತೆ ಸಭೆ ನಡೆಸಲಿರುವಂತಹ ಭಿನ್ನ ನಾಯಕರು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ನಿಲುವು ಪ್ರದರ್ಶಿಸೋಕೆ ಸಭೆ, ಆಂತರಿಕ ಚುನಾವಣೆ ಬಗ್ಗೆ ಚರ್ಚೆಯನ್ನ ನಡೆಸಲಿರುವಂತಹ ರೆಬಲ್ ಬಣ. ಸೊ ಯತ್ನಾಳ್ ಅವರಿಗೆ ಒಂದು ನೋಟಿಸ್ ಬಂದಿದೆ ಹೈಕಮಾಂಡ್ ಕಡೆಯಿಂದ, ನಿಮ್ಮ ಮೇಲೆ ನಾವು ಯಾಕೆ ಆಕ್ಷನ್ ತೆಗೆದುಕೊಳ್ಬಾರ್ದು ಉತ್ತರಿಸಿ ಅಂತ. ಅದಾದ್ಮೇಲೆ ಎಲ್ಲೋ ಒಂದ್ ಕಡೆಯಲ್ಲಿ ಸೈಲೆಂಟ್ ಆಗಿರಬಹುದೇನೋ ಅನ್ನೋ ಲೆಕ್ಕಾಚಾರ ಹಾಕೊಳ್ಳಲಾಗಿದೆ. ಆದ್ರೆ ಇವತ್ತೊಂದು ಮೀಟಿಂಗ್ ಕರ್ಕೊಂಡಿದ್ದಾರೆ. ಇದೊಂಥರದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಮೀಟಿಂಗ್ ಮುಗಿದ ಮೇಲೆ ಏನು ಮಾತಾಡಬಹುದು ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ ಆಗಿದೆ. ಸೊ ಈ ಮೀಟಿಂಗ್ ಆದ ನಂತರ ಮಾಧ್ಯಮಗಳ ಮುಂದೆ ಮತ್ತೆ ನಾಲಿಗೆಯನ್ನು ಹರಿಬಿಡ್ತಾರಾ, ಮತ್ತಿನ್ಯಾರಾದ್ರೂ ಮೇಲೆ ಆರೋಪ ಮಾಡ್ತಾರಾ ಅಥವಾ ಅಸಮಾಧಾನವನ್ನ ಹೊರ ಹಾಕ್ತಾರಾ ಅಂತ ಅದು ಒಂದ್ ಕಡೆಯಲ್ಲಿ. ಇನ್ನೊಂದ್ ಕಡೆಯಲ್ಲಿ ಈ ಮೀಟಿಂಗ್ ಯಾಕೆ, ಅದು ತುಂಬಾ ಇಂಪಾರ್ಟೆಂಟ್ ವಿಚಾರ ಅಲ್ವಾ. ರಾಜ್ಯಾಧ್ಯಕ್ಷರ ಚುನಾವಣೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಆಂತರಿಕ ಚುನಾವಣೆಯ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗಿದೆ. ಸೊ ಹಾಗಾಗಿ ಈ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಇವತ್ತು ಏನ್ ನಿರ್ಧಾರ ತೆಗೆದುಕೊಳ್ತಾರೆ, ಯಾರ ಹೆಸರು ಫೈನಲ್ ಮಾಡ್ಕೊಳ್ತಾರೆ, ಇವ್ರೊಳಗೆ ಏನ್ ಚರ್ಚೆ ಆಗತ್ತೆ ಕಾದ್ ನೋಡ್ಬೇಕಾಗಿದೆ. ಮೀಟಿಂಗ್ ಮುಗಿದ ನಂತರ ಏನ್ ಸಂದೇಶವನ್ನ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಒಂದು ನಿಲುವು ಅನ್ನೋದನ್ನ, ಒಂದು ಸ್ಟ್ಯಾಂಡ್ ಅನ್ನೋದನ್ನ ಈ ರೆಬಲ್ಸ್ ನಾಯಕರು ತೆಗೆದುಕೊಳ್ಬೇಕಾಗಿದೆ. ಸೊ ಹಾಗಾಗಿ ಆ ನಿಲುವು, ಆ ಸ್ಟ್ಯಾಂಡ್ ಏನಿರುತ್ತೆ, ನೋಟಿಸ್ ಬೇರೆ ಬಂದಿರೋದ್ರಿಂದ ಎಲ್ಲಾದರೂ ಸೈಲೆಂಟ್ ಆಗ್ತಾರಾ, ಸುಮ್ಮನಾಗ್ತಾರಾ, ಅಥವಾ ಈ ಹೋರಾಟವನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾರಾ, ಆಮೇಲೆ ಬಂದು ಏನು ಮಾತಾಡ್ತಾರೆ, ಮಾಧ್ಯಮಗಳ ಮುಂದೆ ನಿಂತು ಏನು ಹೇಳ್ತಾರೆ, ಎಲ್ಲವೂ ಕೂಡ ಕುತೂಹಲ. ರೆಬಲ್ಸ್ ನಾಯಕರು ಇವತ್ತು ಪ್ರತ್ಯೇಕವಾದಂಥ ಒಂದು ಮೀಟಿಂಗನ್ನು ಕರೆದಿರುವಂಥದ್ದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಭಿನ್ನಾಭಿಪ್ರಾಯಗಳ ಬಗ್ಗೆ ಚರ್ಚೆಯ ವಿಚಾರ ಇದೆಯಲ್ಲ, ಇದು ಸದ್ಯ ಬಿಜೆಪಿಯ ಆಂತರಿಕವಾದಂಥ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂಥ ಬೆಳವಣಿಗೆಗೆ ಕಾರಣವಾಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಏನು ಮಾತಾಡ್ಕೊಳ್ಬಹುದು, ಏನು ಡಿಸಿಷನ್ ತೆಗೆದುಕೊಳ್ಬಹುದು, ಯಾವ ವಿಚಾರವನ್ನು ಮಾತನಾಡಬಹುದು, ಇದೆಲ್ಲವೂ ಕೂಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಯತ್ನಾಳ್ ಅವರಿಗೆ ನೋಟಿಸ್ ಬಂದ ಮೇಲೆ ಸ್ವಲ್ಪ ಸೈಲೆಂಟ್ ಆಗಿರಬಹುದು, ಆಗ್ತಾರೆ ಅನ್ನೋದೊಂದು ನಿರೀಕ್ಷೆ ಇತ್ತು. ಇವತ್ತೊಂದು ಮೀಟಿಂಗ್ ಕರೆದಿದ್ದಾರೆ. ಸೊ ಈ ಮೀಟಿಂಗ್ನಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನೋದು ಕೂಡ ಪ್ರಮುಖವಾದಂಥ ಪ್ರಶ್ನೆ. ಅದರ ಜೊತೆಗೆ ಇದಾದ ಮೇಲೆ ಏನು ಮಾತಾಡ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಈ ಮೀಟಿಂಗ್ ಎಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಭಿನ್ನರ ಈ ಮೀಟಿಂಗ್? ನೀತಿ, ಈಗ ಅಂದ್ರೆ ಬಿಜೆಪಿಯ ಭಿನ್ನರ ಬಳಗದ ಈ ಸಭೆ ಇದೆ, ಇವತ್ತು ಬೆಂಗಳೂರಲ್ಲಿ ನಡೆಯೋದಕ್ಕೆ ನಿಯೋಜನೆಯನ್ನ ಮಾಡ್ಕೊಂಡಿದ್ದಾರೆ. ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷರ ಹುದ್ದೆ ಆಯ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಪಕ್ಷದೊಳಗಿನ ಆಂತರಿಕ ಬೆಳವಣಿಗೆಯಲ್ಲಿ ಏಕಪಕ್ಷೀಯ ನಿರ್ಧಾರಗಳು ಮತ್ತು ಕುಟುಂಬ ರಾಜಕಾರಣದಿಂದ ಪಕ್ಷವನ್ನು ಉಳಿಸುವ ನಿಟ್ಟಿನಲ್ಲಿ ತೆಗೆದುಕೊಳ್ಳುತ್ತಿರುವಂತಹ ನಿಲುವುಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಭೆಯನ್ನ ಮಾಡ್ತಿದ್ದೇವೆ ಅನ್ನುವಂತಹ ಮಾತನ್ನ ಭಿನ್ನರ ಬಳಗದ ಪ್ರಮುಖರು ಹೇಳ್ಕೊಂಡಿದ್ದಾರೆ. ಸೊ ಈಗಾಗಲೇ ಸಂಬಂಧಪಟ್ಟ ಹಾಗೆ 4-6 ಬಾರಿ ಸಭೆಗಳನ್ನ ಮಾಡಿದ್ದಾರೆ. ಆದ್ರೆ ಆ ಸಭೆಯಲ್ಲಿ ವರಿಷ್ಠರ ಮೇಲೆ ಒತ್ತಡ ಹೇರುವಂತಹ ವಿಚಾರದಲ್ಲಿ ಕೊಂಚ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಸೊ ಅವುಗಳನ್ನ ಗಮನಕ್ಕೆ ತೆಗೆದುಕೊಂಡು ಈ ಬಾರಿ ಯಾವ ರೀತಿಯಾದಂತಹ ಬದಲಾವಣೆಯನ್ನ ಮಾಡಬೇಕು, ಒಂದು ವೇಳೆ ಪಕ್ಷ ಪ್ರಮುಖ ನಿರ್ಧಾರ ಏನಾಗಲಿದೆ ಅದಕ್ಕೆ ನಂತರದ ದಿನಗಳಲ್ಲಿ ನಾವು ಯಾವ ರೀತಿಯಾದಂತಹ ಕಾರ್ಯತಂತ್ರಗಳನ್ನು ರೂಪಿಸಬೇಕು ಅನ್ನೋದರ ಕುರಿತು ನಿರ್ಧಾರ ಮಾಡೋದಕ್ಕಾಗಿ ಇವತ್ತು ಸಭೆಯನ್ನ ಆಯೋಜನೆ ಮಾಡುವಂತ ಚಿಂತನೆಯನ್ನ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನ ಮಾಡದಿದ್ರೆ ಅದರ ಬದಲಾಗಿ ಮತ್ತೆ ನಮ್ಮಗಳಿಗೆ ಯಾವ ರೀತಿಯಾದಂತಹ ನ್ಯಾಯವನ್ನು ಒದಗಿಸಿಕೊಡಬೇಕು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಸಭೆಯನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಸೊ ಇವತ್ತು ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಈ ಸಭೆ ನಡೆಯುವಂತಹ ಮಾಹಿತಿ ಸಿಕ್ಕಿದೆ. ಎಷ್ಟು ಹೊತ್ತಿಗೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಅದಾದ ಬಳಿಕ, ಸಭೆಯ ಬಳಿಕ ನಾಯಕರೆಲ್ಲರೂ ಕೂಡ ತಮ್ಮ ಸಭೆಯ ಬಗ್ಗೆ ಮಾಹಿತಿಯನ್ನ ಮಾಧ್ಯಮಗಳಿಗೆ ನೀಡಿದ್ದಾರೆ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.